ಮನಸ್ಸು ಮಂದಾರ ಅಧ್ಯಾಯ 12. ಅಂದು ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಫೋನ್ ರಿಂಗ್ ಆಯಿತು. ಪದ್ಮಿನಿ ತನ್ನ ರೂಮ್ನಲ್ಲಿದ್ದಳು. ಗಾಯತ್ರಿ ದೇವಿ ಉತ್ತರಿಸುತ್ತಿರುವುದು ಕೇಳಿಸಿತು. ಅವಳಿಲ್ಲ, ಪೇಟೆಗೆ ಹೋಗಿದ್ದಾಳೆ. ಪದ್ಮಿನಿ ತನ್ನ ರೂಮ್ನಲ್ಲಿ ಫೋನ್ ತೆಗೆದುಕೊಂಡಳು. ತಂದೆ ಮಾತನಾಡುವುದು ಕೇಳಿಸಿತು. ಪದ್ಮಿನಿ ಅಮ್ಮಂಗೆ ಕೊಂಚ ಹುಷಾರಿಲ್ಲ. ಸೀತಮ್ಮನಿಗೆ ಹುಷಾರಿಲ್ವಾ? ಪದ್ಮಿನಿ ಬರಲಿ, ಹೇಳ್ತೀನಿ ಎಂದು ಗಾಯತ್ರಿ ದೇವಿ ಹೇಳಿ ಫೋನ್ ಕೆಳಗಿಟ್ಟರು. ದಯವಿಟ್ಟು ಪದ್ಮಿನಿನ ಕಳುಹಿಸಿ, ಮಗಳನ್ನು ನೋಡಬೇಕಂತ ಅವಳು ಹಂಬಲಿಸ್ತಿದ್ದಾಳೆ. ಪದ್ಮಿನಿಗೆ ಮೈಯೆಲ್ಲ ಉರಿಯಿತು. ತನ್ನ ತಂದೆಗೆ ಅತ್ತೆ ಯಾಕೆ ಸುಳ್ಳು ಹೇಳಿದ್ರು? ನಾನು ಮನೆಯಲ್ಲಿದ್ದರೂ ಯಾಕೆ ನನಗೆ ವಿಷಯ ಹೇಳಲಿಲ್ಲ? ಅವಳು ಪ್ರಶ್ನಿಸಿಕೊಂಡಳು. ಅತ್ತೆ ಈ ವಿಚಾರ ನನಗೂ ಹೇಳುವುದಿಲ್ಲ, ಪ್ರಮೋದ್ಗೂ ಹೇಳುವುದಿಲ್ಲ. ಅಪ್ಪ ಈ ವಿಷಯ ನಮಗೆ ತಿಳಿದಿದೆ ಅಂತ ಭಾವಿಸಿ ಕಾಯ್ತಿದ್ದಾರೆ. ಈಗೇನು ಮಾಡೋದು ಎನಿಸಿತು. ತಾಯಿಗೆ ಹುಷಾರಿಲ್ಲ ಎಂಬ ವಿಚಾರ ನೆನಪಾಗಿ ಅವಳಿಗೆ ಅಳು ಬಂದಂತಾಯಿತು. 1:15 ಹೊತ್ತಿಗೆ ಭಟ್ಟರು ಬಂದು ಕೇಳಿದರು. ಎಲೆ ಹಾಕಲೇನಮ್ಮ? ಅವಳು ಅತ್ತೆಯ ರೂಮ್ ಬಳಿ ಬಂದು ಕರೆದಳು. ಬನ್ನಿ ಅತ್ತೆ, ಊಟ ಮಾಡೋಣ. ಬೇಡಮ್ಮ, ನನಗೆ ಹಸಿವಿಲ್ಲ. ನೀನು ಊಟ ಮಾಡು. ನಿಮ್ಮನ್ನು ಬಿಟ್ಟು ನಾನು ಊಟ ಮಾಡೋದಾ? ನನಗಿಂತ ಮೊದಲೇ ತಿಂಡಿ ತಿಂದಿರುವ ನೀವೇ ಹಸಿವಿಲ್ಲ ಅಂತ ಹೇಳಿರುವಾಗ ನನ್ನ ಗಂಟಲಲ್ಲಿ ಅನ್ನ ಇಳಿಯುತ್ತದೆಯಾ? ನೀವು ಊಟ ಮಾಡುವವರೆಗೂ ನಾನು ಊಟ ಮಾಡಲ್ಲ ಅಷ್ಟೆ. ಗಾಯತ್ರಿ ದೇವಿಯ ಮನಸ್ಸು ಚುರುಕಾಗಿ ಯೋಚಿಸಿತು. ತನ್ನ ತಾಯಿಗೋಸ್ಕರ ಹೆಂಡತಿ ಉಪವಾಸವಿದ್ದಾಳೆಂದು ತಿಳಿದರೆ ಪ್ರಮೋದ್ ಸಂಕಟ ಪಡದೇ ಇರುತ್ತಾನಾ? ಅವನ ದೃಷ್ಟಿಯಲ್ಲಿ ಪದ್ಮಿನಿ ತುಂಬ ಒಳ್ಳೆಯವಳಾಗಿ ಬಿಡ್ತಾಳೆ. ಛೇಛೆ, ಹಾಗಾಗಕೂಡದು. ಅವರು ಮರು ಮಾತಿಲ್ಲದೆ ಊಟಕ್ಕೆ ಕುಳಿತರು. ಪದ್ಮಿನಿ ಊಟ ಮುಗಿಸಿ ಬೇಕೆಂದೇ ಅವರೆದುರಿಗೆ ನರಸೀಪುರಕ್ಕೆ ಫೋನ್ ಮಾಡಿದಳು. ಹಲೋ, ಯಾರು? ಅರುಣಾನಾ? ನಾನು ಪದ್ಮಿನಿ. ನಮ್ಮ ತಾಯಿನ ಕರೀತೀಯಾ? ಆಗ್ಲಿ ಆಂಟಿ ಎಂದಳು ಅರುಣ. 10 ನಿಮಿಷ ಬಿಟ್ಟು ನಾನೇ ಫೋನ್ ಮಾಡ್ತೀನಿ ಎನ್ನುತ್ತಾ ಪದ್ಮಿನಿ ಅಲ್ಲೇ ಕುಳಿತಳು. ಗಾಯತ್ರಿ ದೇವಿ ಊಟ ನಿಧಾನ ಮಾಡಿದರು. ಯಾರಿಗಮ್ಮ ಫೋನ್? ನನ್ನ ತಾಯಿಗೆ ಮಾಡ್ತಿದ್ದೀನಿ. ಇತ್ತೀಚೆಗೆ ಅವರಿಂದ ಕಾಗದನೂ ಇಲ್ಲ. ಯಾಕೋ ಮನಸ್ಸಿಗೆ ತುಂಬ ಕಿರಿಕಿರಿಯಾಗಿದೆ. ಗಾಯತ್ರಿ ದೇವಿಗೆ ಅವಳ ಮಾತು ಕೇಳಿ ಕಸಿವಿಸಿಯಾಯಿತು. ಇವಳು ಫೋನ್ ಮಾಡಿದರೆ ಶಾಸ್ತ್ರಿಗಳು ತಾವು ಫೋನ್ ಮಾಡಿದ ವಿಚಾರ ಹೇಳದಿರುವರೆ? ಅವರು ಹೇಳುವ ಮೊದಲು ತಾನೇ ಹೇಳುವುದು ಒಳ್ಳೆಯದಲ್ಲವೇ? ಅಯ್ಯೋ, ನಾನು ಹೇಳೋದು ಮರ್ತ್ಬಿಟ್ಟೆ. ಬೆಳಗ್ಗೆ ನೀನು ತೋಟದಲ್ಲಿದ್ದಾಗ ನಿಮ್ಮ ತಂದೆ ಫೋನ್ ಮಾಡಿದ್ರು. ನಿಮ್ಮ ತಾಯಿಗೆ ಕೊಂಚ ಹುಷಾರಿಲ್ಲವಂತೆ. ನಿನ್ನನ್ನು ನೋಡಬೇಕು ಅಂತ ತುಂಬ ಹಂಬಲಿಸ್ತಿದ್ದಾರಂತೆ. ಅಮ್ಮಂಗೆ ಹುಷಾರಿಲ್ವಾ? ಹ್ಞೂ, ನೀನು ಹೋಗೋದಾದರೆ ಹೋಗಿ ಬಾ. ಅವರಿಗೂ ಮಗಳು ಅನ್ನುವ ವಾತ್ಸಲ್ಯ ಇರುವುದಿಲ್ಲವೇ? ಆಗಲಿ ಅತ್ತೆ, ಅಪ್ಪನ ಜೊತೆ ಮಾತನಾಡಿ ಯಾವಾಗ ಹೋಗೋದು ಅಂತ ತೀರ್ಮಾನಿಸ್ತೇನೆ ಎಂದಳು ಪದ್ಮಿನಿ. ಅವಳು ತಂದೆಗೆ ಫೋನ್ ಮಾಡಿ ತಾನು ಬರುವ ವಿಚಾರ ತಿಳಿಸಿದಳು. ಅವರಿಗೆ ತುಂಬ ಸಂತೋಷವಾಯಿತು. ಅವಳು ಬರುವ ವಿಚಾರ ಕೇಳಿ. ಪದ್ಮಿನಿ ಹೊರಡುವ ಸಿದ್ಧತೆ ಮಾಡಿಕೊಂಡಳು. ಪ್ರಮೋದ್ ತಾನೇ ಬಿಟ್ಟು ಬರುವುದಾಗಿ ತಾಯಿಗೆ ಹೇಳಿದ. ಹಾಗಾದರೆ ನಾನು ಬರ್ತೇನೆ. ಶಾಸ್ತ್ರಿಗಳನ್ನು ಸೀತಮ್ಮನ್ನು ನೋಡಿ ತುಂಬ ದಿನವಾಯಿತು. ರಾತ್ರಿ ವಾಪಸ್ಸು ಬಂದು ಬಿಡೋಣ ಎಂದರು ಗಾಯತ್ರಿ ದೇವಿ. ಮಕ್ಕಳಿರುವ ಮನೆ ಎಂದು ಕೋಡುಬಳೆ, ಚಕ್ಕಲಿ, ರವೆ ಉಂಡೆ, ಕೊಬ್ಬರಿ ಮಿಠಾಯಿ ಮಾಡಿಸಿದರು. ಮರುದಿನ ಭಾನುವಾರ ಬೆಳಗ್ಗೆ ತಿಂಡಿ ತಿಂದುಕೊಂಡು ಮೂವರು ಹೊರಟರು. ಸೀತಮ್ಮನಿಗಂತೂ ಜೊತೆಯಾಗಿ ಬಂದ ಅತ್ತೆ ಸೊಸೆಯರನ್ನು ಕಂಡು ತುಂಬ ಖುಷಿಯಾಯಿತು. ಅಳಿಯನಿಗೆ ಬೀಗಿತ್ತಿಗೆ ಔತಣದ ಅಡಿಗೆ ಮಾಡಿಸಿದ್ದರು. ಸಾಯಂಕಾಲ 5 ಗಂಟೆಗೆ ತಾಯಿ ಮಗ ಹೊರಟರು. ಮೊದಲು ಗಾಯತ್ರಿ ದೇವಿ ಸೊಸೆಗೆ, ನೀನು ಇಲ್ಲೇ ತುಂಬ ದಿನ ಇದ್ದು ನಿಮ್ಮಮ್ಮನ್ನು ಕರೆದುಕೊಂಡು ಬಾ, ಅಲ್ಲಿಯ ಡಾಕ್ಟರ್ಗಳಿಗೆ ತೋರಿಸೋಣ ಎಂದರು. ಪದ್ಮಿನಿಗೆ ಅತ್ತೆಯ ಮಾತು ಕೇಳಿ ಪರಮಾಶ್ಚರ್ಯವಾಯಿತು. ತನ್ನ ಅತ್ತೆಗೆ ಇಷ್ಟು ಒಳ್ಳೆಯ ಬುದ್ಧಿ ಬಂದಿದ್ದಾದರೂ ಎಲ್ಲಿಂದ ಎನಿಸಿತು. ಗಾಯತ್ರಿ ದೇವಿ ಹೋದ ಮೇಲೆ ಸೀತಮ್ಮ ಹೇಳಿದರು. ನಾನೆಲ್ಲಿಗೂ ಬರಲ್ಲ, ನೀನೇ 15 ದಿನ ಇರು. ಇಂದೂ ಬರ್ತಾಳೆ, ಎಲ್ಲರೂ ಒಟ್ಟಿಗೆ ಇದ್ದಂತಾಗತ್ತೆ. ವತ್ಸಲ ಬರಲ್ವಾ? ಅವಳ ಮಾವಂಗೆ ಹುಷಾರಿಲ್ಲ, ಬಿಟ್ಟು ಬರುವಂತಿಲ್ಲ. ಮರುದಿನದಿಂದ ಪದ್ಮಿನಿ ಅಡಿಗೆ ಮನೆಯ ಚಾರ್ಜ್ ತೆಗೆದುಕೊಂಡಳು. ಎದುರು ಮನೆಯಲ್ಲಿ ಫೋನ್ ಇತ್ತು. ಪ್ರಮೋದ್ ದಿನ ಫೋನ್ ಮಾಡುತ್ತಿದ್ದ. ಆ ವಾರದಲ್ಲೇ ಇಂದು ಮಗ ಪ್ರಮೋದ್ ಜೊತೆ ಬಂದಿಳಿದಳು. 10 ದಿನ ಕಳೆದಿದ್ದೇ ತಿಳಿಯಲಿಲ್ಲ. ಅಂದು ಗುರುವಾರ. ಅವಳು ಮಠಕ್ಕೆ ಹೋಗಿ ಬಂದು ತಿಂಡಿ ತಿನ್ನುತ್ತಿದ್ದಾಗ ಫೋನ್ ಬಂತು. ಗಾಯತ್ರಿ ದೇವಿ ಫೋನ್ ಮಾಡಿದ್ದರು.
ನೀನು ಈ ದಿನನೇ ಹೊರಟು ಬಾ. ತುಂಬ ಮುಖ್ಯವಾದ ವಿಚಾರ ಇದೆ. ನಿಮ್ಮ ಮಗ ಮುಂದಿನ ವಾರ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರತ್ತೆ. ಅವನಿಗೆ ಇದೆಲ್ಲ ಗೊತ್ತಿಲ್ಲ. ನೀನು ಹೊರಟು ಬಾ. ಬೆಂಗಳೂರಿಗೆ ಬಂದ ತಕ್ಷಣ ಫೋನ್ ಮಾಡು, ನಾನು ಕಾರ್ ಕಳಿಸ್ತೇನೆ. ಪದ್ಮಿನಿ ಗೊಣಗಿಕೊಂಡೇ ಹೊರಟಳು. ಅತ್ತೆ ಹೇಳುತ್ತಿರುವ ಮುಖ್ಯವಾದ ವಿಷಯ ಯಾವುದೆಂದು ಅವಳಿಗೆ ಹೊಳೆಯಲಿಲ್ಲ. ಅವಳು ಆಟೋ ಮಾಡಿಕೊಂಡು ಮನೆ ಸೇರಿದಳು. ಗಾಯತ್ರಿ ದೇವಿ ಅವಳಿಗಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದರು. ಸದ್ಯ ಬಂದೆಲ್ಲಮ್ಮ, ನೀನು ಬರ್ತೀಯೋ ಇಲ್ವೋ ಅಂತ ನನಗೆ ತುಂಬ ಅನುಮಾನವಾಗಿತ್ತು. ಯಾಕತ್ತೆ, ಏನು ವಿಷಯ? ನೀನು ಮೊದಲು ಕಾಫಿ ಕುಡಿ. ಅವಳು ಕಾಫಿ ಹೀರುತ್ತಿದ್ದಾಗ ಅವರೊಂದು ಆಹ್ವಾನ ಪತ್ರಿಕೆ ತಂದರು. ಇದನ್ನ ನೋಡು. ಏನದು? ನಮ್ಮ ಸಮಾಜದ ವಾರ್ಷಿಕೋತ್ಸವದ ಆಹ್ವಾನ ಪತ್ರಿಕೆ. ನಾಳೆ ನನಗೆ ನಮ್ಮ ಸಮಾಜದಲ್ಲಿ ಸನ್ಮಾನ ಇಟ್ಟುಕೊಂಡಿದ್ದಾರೆ. ಅದಕ್ಕೋಸ್ಕರ ನಿನ್ನನ್ನು ಕರೆಸಿದೆ. ಅದಕ್ಕೋಸ್ಕರ ಕರೆಸಿದ್ರಾ? ಸನ್ಮಾನ ಯಾಕೆ ಗೊತ್ತಾ? ನಿನ್ನಿಂದಾಗಿ ಪದ್ಮಿನಿ. ನನ್ನಿಂದಾಗಿ ಸನ್ಮಾನನಾ? ಹ್ಞೂ, ನಾನು ಶ್ರೀಮಂತಳಾದರೂ ಜಾತಿ ಅಂತಸ್ತು ಹಣಕ್ಕೆ ಪ್ರಾಧಾನ್ಯತೆ ಕೊಡದೆ ಬಡವರ ಮನೆ ಹುಡುಗಿಯನ್ನು ತಂದು ನನ್ನ ಮಗನಿಗೆ ಮದುವೆ ಮಾಡಿಕೊಂಡಿದ್ದಕ್ಕೆ ಈ ಸನ್ಮಾನ. ನೀನು ನನ್ನ ಜೊತೆ ನಾಳೆ ಬರಬೇಕು. ಪದ್ಮಿನಿಯ ಸಿಟ್ಟು ಮುಗಿಲಿಗೇರಿತು. ಅವಳು ರೇಗಿ ನುಡಿದಳು, ನಾನು ಬರಲ್ಲ. ಯಾಕೆ ಬರಲ್ಲ? ಯಾಕೆ ಬರಬೇಕು? ನೀವೇನು ನನ್ನನ್ನು ಸಂತೋಷದಿಂದ ನಿಮ್ಮ ಮಗನಿಗೆ ತಂದುಕೊಂಡ್ರ? ನಿಮ್ಮ ಮಗ ನನ್ನನ್ನು ಕೈ ಹಿಡಿಯುತ್ತಾರಲ್ಲ ಅನ್ನುವ ಒಂದೇ ಕಾರಣದಿಂದ ನನ್ನ ಚಾರಿತ್ರ್ಯಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡಿದ್ರಿ. ನನ್ನನ್ನು ನಡತೆಗೆಟ್ಟವಳನ್ನಾಗಿ ಮಾಡಿದ್ರಿ. ನಮ್ಮ ಮದುವೆ ತಪ್ಪಿಸುವುದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ರಿ. ಪ್ರಮೋದ್ ಹಠ ಹಿಡಿದಿದ್ರಿಂದ ಈ ಮದುವೆ ಆಯಿತು. ನಿಮಗೆ ಸನ್ಮಾನ ಮಾಡ್ತಿರೋದೇ ತಪ್ಪು. ನಾನು ಏನೇ ಆದರೂ ಬರಲ್ಲ. ಹೌದು, ನನಗೆ ಈ ಮದುವೆ ಇಷ್ಟವಿರಲಿಲ್ಲ. ನಿನ್ನನ್ನು ಮದುವೆಯಾಗಿದ್ರಿಂದ ಅವನಿಗೇನು ಲಾಭವಾಯಿತು? ಆದರೆ ಒಂದು ಮಾತು ನೆನಪಲ್ಲಿಟ್ಕೊ, ನಾನು ಒಪ್ಪದೇ ಇದ್ದಿದ್ರೆ ಈ ಮದುವೆ ನಡೆಯುತ್ತಿರಲಿಲ್ಲ. ಆಗ ನಿಮ್ಮ ಮಗನು ಒಂಟಿಯಾಗಿ ನಿಂತಿರುತ್ತಿದ್ರು. ನನಗೆ ನಿಮ್ಮ ಸಮಾಜಕ್ಕೆ ಬರೋಕ್ಕೆ ಇಷ್ಟವಿಲ್ಲ. ನಾನು ಬರೋಲ್ಲ. ಸುಮ್ಮನೆ ಹಠ ಮಾಡಬೇಡ ಪದ್ಮಿನಿ. ಈ ವಿಚಾರ ಪ್ರಮೋದ್ವರೆಗೂ ಹೋಗೋದು ಚೆನ್ನಾಗಿರಲ್ಲ. ನಾನವರಿಗೆ ಪ್ರತಿಯೊಂದನ್ನು ಹೇಳಿದಿದ್ರೆ ನಮ್ಮ ಮನೆ ಇಷ್ಟು ಹೊತ್ತಿಗೆ ಕುರುಕ್ಷೇತ್ರ ಆಗಿತ್ತು. ನಾನು ಮದುವೆಯಾಗಿ ಈ ಮನೆಗೆ ಬಂದ ಮೇಲೂ ನೀವು ನಿಮ್ಮ ಅಸಹನೆಯನ್ನು ನನ್ನ ಮೇಲೆ ತೋರಿಸ್ತಾನೇ ಇದ್ದೀರಿ. ಕೊನೆಗೆ ನನ್ನ ತಂದೆ ಫೋನ್ ಮಾಡಿದಾಗ ಕೂಡ ನಾನು ಮನೆಯಲ್ಲಿ ಇದ್ದರೂ ನನ್ನನ್ನು ಕರೆಯುವ ಸೌಜನ್ಯ ನೀವು ತೋರಲಿಲ್ಲ. ಅವಳು ಪೇಟೆಗೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ರಿ. ನಿಮಗೆ ಯಾಕೆ ಸನ್ಮಾನ ಮಾಡುತ್ತಿದ್ದಾರೆ ಅವರು? ಬಡ ಹುಡುಗಿಯನ್ನು ಸೊಸೆ ಮಾಡಿಕೊಂಡು ಕಣ್ಣಿನ ಗೊಂಬೆ ತರಹ ನೋಡಿಕೊಳ್ಳುತ್ತಿರುವುದಕ್ಕ? ಈ ವಿಚಾರ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಗಾಯತ್ರಿ ದೇವಿ ಮಾತನಾಡದೆ ಅಲ್ಲಿಂದ ಎದ್ದು ಹೋದರು. ಪದ್ಮಿನಿ ರೂಮ್ ಸೇರಿ ಫೋನ್ ಮಾಡಿದಳು. ಪ್ರಮೋದ್ ಆಫೀಸ್ನಲ್ಲೇ ಇದ್ದ. ಡಿಯರ್, ನೀನಾ? ಯಾವಾಗ ಬಂದೆ? ಅರ್ಧ ಗಂಟೆ ಆಯಿತು. ಎಷ್ಟು ಹೊತ್ತಿಗೆ ಮನೆಗೆ ಬರ್ತೀರಾ? ಇನ್ನೇನು ಹೊರಡ್ತೀನಿ. ನಿಮ್ಮಮ್ಮ ಆರೋಗ್ಯವಾಗಿದ್ದಾರಾ? ನೀನು ಬರೋಕ್ಕೆ ಮೊದಲು ಯಾಕೆ ಫೋನ್ ಮಾಡಲಿಲ್ಲ? ನೀವು ಮನೆಗೆ ಬನ್ನಿ, ಆಮೇಲೆ ಹೇಳ್ತೀನಿ ಎಂದಳು ಪದ್ಮಿನಿ. ಪ್ರಮೋದ್ ಮನೆಗೆ ಬರುವುದನ್ನೇ ಕಾಯುತ್ತಾ ಗಾಯತ್ರಿ ದೇವಿ ಬಾಗಿಲಲ್ಲೇ ನಿಂತಿದ್ದರು. ಅಮ್ಮ, ಪದ್ಮಿನಿ ಬಂದಳಂತಲ್ಲ, ಎಲ್ಲಿ? ರೂಮ್ನಲ್ಲಿದ್ದಾಳೆ. ಊರಿಗೆ ಹೋಗಿ ಬಂದ ಮೇಲೆ ಅವಳ ನಾಲಿಗೆ ತುಂಬ ಉದ್ದವಾಗಿ ಬಿಟ್ಟಿದೆ. ಯಾಕಮ್ಮ ಹಾಗಂತೀಯ? ಇನ್ನೇನೋ ಮತ್ತೆ, ನಾಳೆ ನನಗೆ ಸಮಾಜದಲ್ಲಿ ಸನ್ಮಾನ ಇದೆ. ನೀನು ಬಾಮ್ಮ ಅಂದಿದ್ದಕ್ಕೆ 108 ಮಾತಾಡ್ತಿದ್ದಾಳೆ. ನಿಮಗ್ಯಾಕೆ ಸನ್ಮಾನ? ಅವರಿಗೆ ಬುದ್ಧಿ ಇಲ್ಲ ಅಂದರೆ ನನಗೂ ಬುದ್ಧಿ ಇಲ್ವಾ? ಈ ವಿಚಾರ ಮೊದಲೇ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಅಂತ ಹೇಳಿದಳಪ್ಪ. ಪದ್ಮಿನಿ, ಹಾಗಂದ್ಯಾ? ಅವಳಿಗೆ ಈ ಮನೇಲಿ ಸುಖ ಇಲ್ವಂತೆ. ನಾವು ಅವಳನ್ನು ಸರಿಯಾಗಿ ನೋಡಿಕೊಳ್ಳಿಲ್ವಂತೆ. ಅವಳು ಮದುವೆಯಾಗದೇ ಇದ್ದಿದ್ರೆ ನಿನಗೆ ಹೆಣ್ಣು ಕೊಡುವವರೇ ಗತಿಯಿಲ್ಲದೆ ಒಂಟಿ ಮರದ ಹಾಗೆ ಇರುತ್ತಿದ್ದಂತೆ. ಅವನು ಮಾತನಾಡದೆ ಕೋಣೆಗೆ ಧಾವಿಸಿ ಮಲಗಿದ್ದ ಪದ್ಮಿನಿಯ ಜುಟ್ಟು ಹಿಡಿದು ಎಳೆದು ಕೆನ್ನೆಗೆ ಬಾರಿಸಿದ. ಗಂಡನ ಅನಿರೀಕ್ಷಿತ ವರ್ತನೆಯಿಂದ ಪದ್ಮಿನಿ ತಬ್ಬಿಬ್ಬಾದಳು. ಏನೇ ನೀನು? ನನ್ನನ್ನು ಮದುವೆಯಾಗದೇ ಇದ್ದಿದ್ರೆ ನಾನು ಒಂಟಿ ಮರದ ಹಾಗೆ ನಿಂತಿರುತ್ತಿದ್ನಾ? ಎಲ್ಲೋ ಬಿದ್ದಿದ್ದವಳನ್ನು ಮದುವೆ ಮಾಡಿಕೊಂಡು ಸಿಂಹಾಸನದ ಮೇಲೆ ಕೂಡಿಸಿದ್ದಕ್ಕೆ ಇಷ್ಟೊಂದು ಕೊಬ್ಬ ನಿಂಗೆ? ನಮ್ಮಮ್ಮನಿಗೆ ದಬಾಯಿಸುವಷ್ಟು ಧೈರ್ಯ ಬಂತ ನಿನಗೆ? ನಾಳೆ ನೀನು ಅಮ್ಮನ ಸನ್ಮಾನ ಸಮಾರಂಭಕ್ಕೆ ಹೋಗಬೇಕು. ನಮ್ಮ ಮಾತಿಗೆ ಬೆಲೆ ಕೊಡುವುದಾದರೆ ಈ ಮನೆಯಲ್ಲಿರು, ಇಲ್ಲದಿದ್ದರೆ ನಿಮ್ಮಪ್ಪನ ಮನೆಗೆ ಹೋಗು. ಪದ್ಮಿನಿ ಕಣ್ಮರೆಸಿಕೊಂಡು ಹೇಳಿದಳು. ನಿಮ್ಮ ತಾಯಿಯ ಸನ್ಮಾನ ಸಮಾರಂಭಕ್ಕೆ ನಾನು ಹೋಗ್ತೀನಿ. ಆದರೆ ಅದಕ್ಕೆ ಮೊದಲು ಈ ಸನ್ಮಾನ ಯಾಕೆ ಅಂತ ನಿಮ್ಮಮ್ಮನ್ನ ನನ್ನೆದುರಿಗೆ ಕೇಳಿ.
ಅವರನ್ನೇನು ಕೇಳೋದು, ನೀನೇ ಹೇಳು. ಬಡವರ ಮನೆಯ ಹುಡುಗಿನ ಮಗನಿಗೆ ಮದುವೆ ಮಾಡಿಕೊಂಡಿದ್ದಕ್ಕೆ ಈ ಸನ್ಮಾನ ಸಮಾರಂಭ. ನಿಮ್ಮಮ್ಮ ಈ ಮದುವೆಗೆ ಸಂತೋಷವಾಗಿ ಒಪ್ಪಿಗೆ ನೀಡಿದ್ದಾರಾ? ಈ ಮದುವೆ ನಡೆಯದ ಹಾಗೆ ಅವರು ಪ್ರಯತ್ನ ಮಾಡಲಿಲ್ವಾ? ಈ ಮದುವೆ ತಪ್ಪಿಸಕ್ಕೆ ನನಗೆ ನಡತೆಗೆಟ್ಟವಳು ಅನ್ನುವ ಪಟ್ಟವನ್ನು ಕಟ್ಟಲಿಲ್ವಾ? ನೀವು ವಿಷಯ ತಿಳಿಯದೆ ನನ್ನನ್ನು ದಂಡಿಸಬೇಡಿ. ನೋಡು ಪಮ್ಮಿ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಕೇಳಿಲ್ವಾ? ನಿನ್ನ ಅಮ್ಮನ ನಡುವೆ ಏನೇ ಭಿನ್ನಾಭಿಪ್ರಾಯವಿದ್ರೂ ಅದನ್ನು ಹೊರಗಡೆ ತೋರಿಸಬಾರದು. ಆಗ ನನ್ನ ಸಂಸಾರ ನಗೆಪಾಟಲಿಗೆ ಗುರಿಯಾಗುತ್ತೆ. ನೀನು ನಾಳೆ ಅಮ್ಮನ ಜೊತೆ ಸಮಾರಂಭಕ್ಕೆ ಹೋಗಿ ಬಾ, ಅದರಿಂದ ನಿನಗೇನು ನಷ್ಟವಾಗಲ್ಲ. ಪದ್ಮಿನಿ ಮಾತಾಡಲಿಲ್ಲ. ಗಂಡನೊಡನೆ ವಾದ ಮಾಡಿ ಪ್ರಯೋಜನವಿಲ್ಲವೆಂದು ಅವಳಿಗೆ ಅರ್ಥವಾಯಿತು. ಗಾಯತ್ರಿ ದೇವಿ ಗೆಲುವಿನ ನಗೆ ಬೀರಿ ಓಡಾಡಿದರು. ಮರುದಿನ ಸಾಯಂಕಾಲ 5 ಗಂಟೆಗೆ ಸನ್ಮಾನ ಸಮಾರಂಭವಿತ್ತು. ಬೆಳಗ್ಗೆ ತಿಂಡಿ ತಿನ್ನುವಾಗ ಪ್ರಮೋದ್ ಕೇಳಿದ, ಸಮಾರಂಭದಲ್ಲಿ ನಿನ್ನ ಭಾಷಣನೂ ಇದೆಯೇನಮ್ಮ? ಇಲ್ಲದೆ ಇರುತ್ತದೆಯಾ? ಸನ್ಮಾನಿತರ ಭಾಷಣ ಇದ್ದೇ ಇರುತ್ತೆ. ನಿನ್ನ ಜೊತೆ ಇನ್ಯಾರನ್ನು ಸನ್ಮಾನ ಮಾಡ್ತಿದ್ದಾರೆ? ಡಾಕ್ಟರ್ ಲೀಲಾವತಿ, ಲೇಖಕಿ ಅರುಂಧತಿ ದೇವಿ, ಸಮಾಜ ಸೇವಕಿ ಸುಶೀಲಮ್ಮ, ಸುಗಮ ಸಂಗೀತ ಹಾಡುವ ಶಾಂತಿ ಪ್ರಸಾದ್, ನಾಮಗಿರಿಯಮ್ಮ. ನೀನು ಬಾರೋ. ಸಾರಿ ಅಮ್ಮ, ನನಗೆ ಅದೆಲ್ಲ ಇಷ್ಟವಾಗಲ್ಲ. ಪಮ್ಮಿ ಬರ್ತಾಳಲ್ಲ, ಕರೆದುಕೊಂಡು ಹೋಗು. ಪದ್ಮಿನಿಯ ಸ್ನಾನವಾದ ಮೇಲೆ ಗಾಯತ್ರಿ ದೇವಿ ಅವಳನ್ನು ಕರೆದರು. ಬಾಮ್ಮ, ಒಟ್ಟಿಗೆ ತಿಂಡಿ ತಿನ್ನೋಣ. ಪದ್ಮಿನಿ ಮಾತನಾಡದೆ ತಿಂಡಿ ತಿಂದಳು. ತಿಂಡಿ ತಿಂದ ಮೇಲೆ ನನ್ನ ರೂಮ್ಗೆ ಬಾ. ಅವಳು ಅವರ ರೂಮ್ಗೆ ಬಂದಾಗ ಅವರ ಮುಂದೆ ದೊಡ್ಡ ಜರಿಯಂಚಿದ್ದ ಮೆಜೆಂಟಾ ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಇತ್ತು. ನೋಡಮ್ಮ, 7,000 ಕೊಟ್ಟು ನಿನಗೆ ಅಂತ ಈ ಸೀರೆ ತಂದಿದ್ದೇನೆ. ಬ್ಲೌಸ್ ಕೂಡ ಹೊಲಿಸಿಕೊಟ್ಟಿದ್ದೇನೆ. ಈ ಕಾಸಿನ ಸರ, ಅದಕ್ಕೊಪ್ಪುವ ಬಳೆ, ಹ್ಯಾಂಗಿಂಗ್ಸ್ ಹಾಕೊಂಡ್ ಬಾ. ಪದ್ಮಿನಿ ಮಾತಾಡಲಿಲ್ಲ. ಆಧುನಿಕ ರೀತಿಯಲ್ಲಿ ತುರುಬು ಕಟ್ಟಿ ಅದಕ್ಕೆ ಒಂದು ಗುಲಾಬಿ ಸಿಗಿಸಿ ಅತ್ತೆ ತಂದಿದ್ದ ಸೀರೆಯಿಟ್ಟು ಅವರು ಕೊಟ್ಟಿದ್ದ ಒಡವೆ ಧರಿಸಿದ್ದಳು. ಅಪ್ಸರೆಯಂತೆ ಕಾಣಿಸುತ್ತಿದ್ದ ಸೊಸೆಯನ್ನು ಅವರು ಮೆಚ್ಚುಗೆಯಿಂದ ನೋಡಿದರು. ಕಾರು ಹತ್ತಬೇಕೆನ್ನುವಾಗ ಪದ್ಮಿನಿ ಕೇಳಿದಳು, ಅತ್ತೆ, ನಾನು ನನ್ನ ಕಾಲೇಜು ದಿನಗಳಲ್ಲಿ ಒಳ್ಳೆಯ ಡಿಬೇಟರ್ ಆಗಿದ್ದೆ ಅಂತ ನಿಮಗೆ ಗೊತ್ತಾ? ಆ ವಿಚಾರ ಯಾಕೀಗ? ಭಾಷಣ ಮಾಡುವಾಗ ನೀವು ನನ್ನ ಬಗ್ಗೆಯಾಗಲಿ ನಮ್ಮ ತಂದೆ ತಾಯಿಯರ ಬಡತನದ ಬಗ್ಗೆಯಾಗಲಿ ಮಾತಾಡಕೂಡದು. ನನ್ನ ಮಗ ಮೆಚ್ಚುವ ಹುಡುಗಿ ಬಡವಳಾಗಿರಲಿ ಬಲ್ಲಿದಳಾಗಿರಲಿ ಅವಳೇ ನನ್ನ ಸೊಸೆ ಅಂತ ತೀರ್ಮಾನಿಸಿದ್ದೆ. ನನಗೂ ಮೊದಲಿಂದ ಪದ್ಮಿನಿನ ಸೊಸೆ ಮಾಡ್ಕೊಳ್ಬೇಕು ಅನ್ನುವ ಆಸೆ ಇತ್ತು. ನನ್ನ ಮಗನು ಅವಳನ್ನು ಮೆಚ್ಚಿದ್ದರಿಂದ ಅವಳನ್ನು ನಾನು ಮನೆ ತುಂಬಿಸಿಕೊಂಡೆ ಅಂತ ಮಾತ್ರ ಹೇಳಿ. ಹೇಗೋ ಸುಳ್ಳು ಹೇಳುವುದು ನಿಮಗೆ ಹೊಸತಲ್ಲವಲ್ಲ. ನೀನು ಹೇಳಿದಂತೆ ಭಾಷಣ ಮಾಡಬೇಕು ಅನ್ನುವ ನಿಯಮವಿದೆಯೇನು? ನೀವೇನಾದರೂ ನನಗೆ ಅವಮಾನವಾಗುವಂತೆ ಮಾತಾಡಿದರೆ ನಾನು ಸಹ ಭಾಷಣದಲ್ಲಿ ನಿಜಾಂಶ ಹೇಳಬೇಕಾಗುತ್ತದೆ. ನನ್ನ ಮಾತುಗಳಿಂದ ನಿಮಗೆ ಅವಮಾನವಾಗಬಹುದು. ಅದಕ್ಕೆ ಅವಕಾಶ ಕೊಡಬೇಡಿ. ಗಾಯತ್ರಿ ದೇವಿ ಅಸಹನೆಯಿಂದ ಕುದ್ದು ಹೋದರು. ಅವರು ತಮ್ಮ ಭಾಷಣದಲ್ಲಿ ಪದ್ಮಿನಿ ಮನೆಯವರ ಬಡತನ ವರ್ಣಿಸಿ ತಾವು ಅವರನ್ನು ಹೇಗೆ ಉದ್ಧಾರ ಮಾಡಿದರೆಂದು ಹೇಳಬೇಕೆಂದುಕೊಂಡಿದ್ದರು. ಪದ್ಮಿನಿ ಅದನ್ನು ತಡೆದಿದ್ದಳು. ಸಮಾರಂಭ ತುಂಬ ಚೆನ್ನಾಗಿ ನಡೆಯಿತು. ತಮ್ಮ ಸರದಿ ಬಂದಾಗ ಗಾಯತ್ರಿ ದೇವಿ 4-5 ಮಾತುಗಳನ್ನಾಡಿದರು. ಸಮಾಜದ ಪ್ರೆಸಿಡೆಂಟ್, ನಿಮ್ಮ ಸೊಸೆ ತುಂಬ ಚೆನ್ನಾಗಿದ್ದಾಳೆ. ಇಂತಹ ಹುಡುಗಿ ಸಿಕ್ಕರೆ ನಾನು ನಿಮ್ಮ ಹಾಗೆ ಬಡವರ ಮನೆ ಹುಡುಗಿನ ಸೊಸೆ ಮಾಡಿಕೊಳ್ಳಕ್ಕೆ ಸಿದ್ಧ ಎಂದರು. ಆ ರಾತ್ರಿ ಅವರು ಹಿಂದಿರುಗಿದಾಗ ಗಂಟೆ 9 ಆಗಿತ್ತು. 1 ತಿಂಗಳು ಉರುಳಿತು. ಪದ್ಮಿನಿಯ ಜೀವನದಲ್ಲಿ ಏನು ಏರುಪೇರಾಗಲಿಲ್ಲ. ಹೊರನೋಟಕ್ಕೆ ಆ ರೀತಿ ಭಾಸವಾದರೂ ಅವಳು ತಾನು ಒಂಟಿ ಅನ್ನುವ ಭಾವನೆ ಇತ್ತೀಚೆಗೆ ತುಂಬ ಕಾಡತೊಡಗಿತ್ತು. ಗಾಯತ್ರಿ ದೇವಿ ಒಂದಲ್ಲ ಒಂದು ರೀತಿ ತಮ್ಮ ಬೇಸರ ತೋರಿಸುತ್ತಿದ್ದರು. ಅವಳ ಜೊತೆ ಹೆಚ್ಚು ಮಾತೇ ಆಡುತ್ತಿರಲಿಲ್ಲ. ಒಂದು ಸೋಮವಾರ ಸಾಯಂಕಾಲ ಕುಳಿತಿದ್ದಾಗ ಮನೆಯ ಮುಂದೆ ಕಾರ್ ನಿಂತಂತಾಯಿತು. ಕಾರ್ನಿಂದ ಗಾಯತ್ರಿ ದೇವಿಯ ವಯಸ್ಸಿನ ಹೆಂಗಸರೊಬ್ಬರು, ಪದ್ಮಿನಿಯ ವಯಸ್ಸಿನ ಹುಡುಗಿಯೊಬ್ಬಳು ಕೆಳಗಿಳಿದರು. ಪದ್ಮಿನಿ ಅವರನ್ನು ಸ್ವಾಗತಿಸಿದಳು. ಆಕೆ ಸೋಫಾದ ಮೇಲೆ ಕೂರುತ್ತಾ ಕೇಳಿದರು, ನೀನು ಪದ್ಮಿನಿ ಅಲ್ವಾ? ಹೌದು. ನೀವು ಯಾರು ಅಂತ ತಿಳಿಯಲಿಲ್ಲ. ನಾನು ಗಾಯತ್ರಿ ಸ್ನೇಹಿತೆ ಅಂಬುಜಾ. ಈಗ ನಾವೆಲ್ಲ ಅಮೆರಿಕದಲ್ಲಿದ್ದೇವೆ. ಇವಳು ನನ್ನ ಮಗಳು ಅನುಷಾ, ಬೆಂಗಳೂರಲ್ಲೇ MBA ಮಾಡ್ತಿದ್ದಾಳೆ. ಪದ್ಮಿನಿ ಅವಳತ್ತ ತಿರುಗಿ ಹಲೋ ಎಂದಳು. ಅವಳು ಮುಗುಳು ನಕ್ಕು ಹಲೋ ಹೇಳಿದಳು. ಅನುಷಾ ತುಂಬ ಮುದ್ದಾಗಿದ್ದಳು. ಬೆಲೆ ಬಾಳುವ ಕೆನೆ ಬಣ್ಣದ ಚೂಡಿದಾರ್ ಅವಳ ಬಣ್ಣಕ್ಕೆ ಒಪ್ಪಿತ್ತು.
ಅಲೆಗೂದಲಿನ ಬಾಬ್ ಅವಳ ಅಂದ ಹೆಚ್ಚಿಸಿತ್ತು. ಹಣೆಯಲ್ಲಿ ಚಿಕ್ಕದೊಂದು ಬಿಂದಿ ಮಿನುಗುತ್ತಿತ್ತು. ನೀನು ಕೂತ್ಕೊಮ್ಮ. ಗಾಯತ್ರಿಯಲ್ಲಿ ಸಮಾಜಕ್ಕೆ ಹೋಗಿದ್ದಾರೆ. ನೀವು ಬರೋದು ಅವರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ನಿನ್ನೆ ಫೋನ್ ಮಾಡಿದ್ದೆ, ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಸಾಯಂಕಾಲ ಬಾಂಬೆಗೆ ಹೋಗಬೇಕು, ಅದಕ್ಕೆ ಈಗ ಬಂದೆ. ನಾನು ಅವರಿಗೆ ಫೋನ್ ಮಾಡ್ತೀನಿ, ಬೇಗ ಬಾರೆ. ಅವಳು ಅತ್ತೆಗೆ ಫೋನ್ ಮಾಡಿ ಅಂಬುಜ ಬಂದಿರುವ ವಿಚಾರ ತಿಳಿಸಿದಳು. ಅವರು ತಕ್ಷಣ ಬರುವುದಾಗಿ ತಿಳಿಸಿದರು. ನೀನೀಗ ಎಲ್ಲಿದ್ದೀಯಮ್ಮ? ಅಂಬುಜ ಪ್ರಶ್ನೆ ಕೇಳಿ ಅವಳಿಗೆ ಒಂದು ತರಹವಾಯಿತು. ಅತ್ತೆ, ಮಗನಿಗೆ ಮದುವೆಯಾಗಿರುವ ವಿಚಾರವನ್ನೇ ಗೆಳತಿಗೆ ಹೇಳಿಲ್ಲವೇನೋ ಎನ್ನಿಸಿತು. ನಾನು ಬೆಂಗಳೂರಿನಲ್ಲೇ ಇದ್ದೀನಿ ಆಂಟಿ. ಅವಳು ಬೇಕೆಂದೇ ತಾನು ಗಾಯತ್ರಿ ದೇವಿಯ ಸೊಸೆ ಎಂದು ತಿಳಿಸಲಿಲ್ಲ. ಮದುವೆ ಆಯಿತಾ? ಹ್ಞೂ ಆಯಿತು. ಅವರು ಇಂಜಿನಿಯರ್. ಗಾಯತ್ರಿ ಮಗ ಎಲ್ಲಿದ್ದಾನೆ? ಇದೇ ಊರಲ್ಲಿ ಪ್ರೈವೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ. ಅವರ ತಂದೆಯ ಬಿಸ್ನೆಸ್ ಮುಂದುವರಿಸ್ತಿದ್ದಾರೆ. ನಮ್ಮ ಅನುಷಾನ ಅವನಿಗೆ ಕೊಡಬೇಕು ಅಂತ ಅಂದುಕೊಂಡಿದ್ದೇನೆ. ನಮ್ಮ ಅನುಷಾಗೆ ಇಂಡಿಯನ್ ಬಾಯ್ಸ್ ಇಷ್ಟ. ಗಾಯತ್ರಿ ಮಗನ್ನ ಫಾರಿನ್ಗೆ ಕಳಿಸುವುದಕ್ಕೆ ಇಷ್ಟಪಡಲ್ಲ ಅಂತ ನನಗೆ ಗೊತ್ತು. ಅನುಷಾನೇ ಇಲ್ಲಿ ಇರ್ತಾಳೆ. ಪದ್ಮಿನಿ ಏನು ಮಾತಾಡಲಿಲ್ಲ. ಒಳಗೆ ಹೋಗಿ ಚಿಪ್ಸ್, ಕೊಬ್ಬರಿ ಮಿಠಾಯಿ, ಬಾಳೆಹಣ್ಣು ತಂದುಕೊಟ್ಟಳು. ಕುಡಿಯಲು ಜ್ಯೂಸ್ ಕೊಟ್ಟಳು. ನಿಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರಾ? ಹ್ಞೂ ಆಂಟಿ, ಅವರೀಗ ಟಿ ನರಸೀಪುರದಲ್ಲಿದ್ದಾರೆ. ನಿಮ್ಮನೆಯಲ್ಲಿ? ಅವಳು ಉತ್ತರ ಕೊಡುವಷ್ಟರಲ್ಲಿ ಗಾಯತ್ರಿ ದೇವಿ ಬಂದರು. ಗೆಳತಿಯರು 8 ವರ್ಷಗಳ ನಂತರ ಭೇಟಿಯಾಗಿದ್ದರು. ಇಬ್ಬರು ಮನಃ ಪೂರ್ತಿ ಹರಟಿದರು. ನಂತರ ಅಂಬುಜ ತಾವು ಬಂದ ವಿಷಯ ತಿಳಿಸಿದರು. ಇದೇನು ಹೀಗೆ ಕೇಳ್ತಿದ್ದೀಯಾ ಅಂಬುಜ? ಪದ್ಮಿನಿ ಏನು ಹೇಳಲಿಲ್ವಾ? ಏನೇ ಹಾಗಂದ್ರೆ? ಪದ್ಮಿನಿನೇ ನನ್ನ ಸೊಸೆ. ಹೌದಾ? ಈ ಹುಡುಗಿ ಏನು ಹೇಳಲಿಲ್ಲ. ನಾನು ಪೆದ್ದಾಗಿ ಗಾಯತ್ರಿ ಮಗನಿಗೆ ನನ್ನ ಮಗಳನ್ನ ಕೊಡಬೇಕು ಅಂತ ಇದ್ದೇನಂತ ಹೇಳ್ದೆ. ಅಷ್ಟರಲ್ಲಿ ಪದ್ಮಿನಿ ಅತ್ತೆಗೆ ಕಾಫಿ ತಂದಳು. ಅನುಷಾ ಆತ್ಮೀಯತೆಯಿಂದ ಅವಳ ಕೈ ಹಿಡಿದು ಹೇಳಿದಳು, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನೀವು ವಿಷಯ ಮೊದಲೇ ಹೇಳದೆ ನಮ್ಮನ್ನು ಫೋನ್ ಮಾಡಿದ್ರಿ. ವೆರಿ ಸಾರಿ. ಅತ್ತೆ ಬಂದಮೇಲೆ ನಿಜಾಂಶ ತಿಳಿಯುತ್ತಲ್ಲ ಅಂತ ಸುಮ್ಮನಿದ್ದೆ. ಅಂಬುಜ ನಕ್ಕು ನುಡಿದರು. ಅದಕ್ಯಾಕಮ್ಮ ಸಾರಿ ಕೇಳ್ತೀಯಾ? ನೀನು ನನ್ನ ಮಗಳೇ ಹಾಗೆ. ಗಾಯತ್ರಿಗೆ ಒಳ್ಳೆಯ ಸೊಸೆ ಸಿಕ್ಕಿದ್ದಾಳಲ್ಲ ಅಂತ ನನಗೆ ಸಂತೋಷವಾಯಿತು. ಅನುಷಾಗೆ ಬೇರೆ ಕಡೆ ನೋಡಿದರಾಯಿತು. ಪದ್ಮಿನಿಗೆ ಅವರ ಬಿಚ್ಚು ನುಡಿ, ಸ್ನೇಹಪರತೆ ತುಂಬ ಇಷ್ಟವಾಯಿತು. ಅಂಬುಜ ಹೋಗುತ್ತಿದ್ದಂತೆ ಗಾಯತ್ರಿ ಸೋಫಾದ ಮೇಲೆ ಕುಳಿತು ಆಕಾಶ ತಲೆಯ ಮೇಲೆ ಬಿದ್ದಂತೆ ಅತ್ತರು. ಪದ್ಮಿನಿ ಅವರ ವರ್ತನೆಯಿಂದ ಗಾಬರಿಯಾಗಿ ಕೇಳಿದಳು, ಯಾಕತ್ತೆ, ಏನಾಯಿತು? ಯಾಕೆ ಅಳ್ತಾ ಇದ್ದೀರಲ್ಲ? ನನ್ನ ಕರ್ಮಕ್ಕೆ ಅಳುತ್ತಿದ್ದೇನೆ. ನಿಮ್ಮನೆಯವರನ್ನು ಹತ್ತಿರ ಸೇರಿಸಿದ್ದಕ್ಕೆ ನನ್ನ ಮಗನ ಜೀವನನೇ ಹಾಳಾಗೋಯ್ತು ಅಂತ ದುಃಖ ಪಡ್ತಿದ್ದೇನೆ. ಆ ಹುಡುಗಿನ ನೋಡಿದ್ಯಾ? ಎಷ್ಟು ಮುದ್ದಾಗಿದ್ದಾಳೆ. ಲಕ್ಷ್ಮಿ ಸರಸ್ವತಿಯರಿಬ್ಬರೂ ಅವಳಿಗೆ ಒಲಿದಿದ್ದಾರೆ. ನಮ್ಮ ಪ್ರಮೋದ್ಗೆ ಅವಳನ್ನು ಕೈ ಹಿಡಿಯುವ ಅದೃಷ್ಟವಿಲ್ಲದೆ ಹೋಯ್ತಲ್ಲ ಅಂತ ದುಃಖವಾಗ್ತಿದೆ. ಅವರ ಮಾತು ಕೇಳಿ ಪದ್ಮಿನಿಯ ತಾಳ್ಮೆ ಮಾಯವಾಯಿತು. ಈಗೇನು ಕಾಲ ಮಿಂಚಿರೋದು? ನಿಮ್ಮ ಮಗ ಒಪ್ಪಿದ್ರೆ ಅವಳನ್ನೇ ಕೊಟ್ಟು ಮದುವೆ ಮಾಡಿ. ನಾನೇನು ನಿಮ್ಮ ಕಾಲ ಮೇಲೆ ಬಿದ್ದು ನನ್ನ ಸೊಸೆ ಮಾಡ್ಕೊಳ್ಳಿ ಅಂತ ಬೇಡಿರಲಿಲ್ಲ. ಅಂದಿನ ಘಟನೆಯಿಂದ ಅವಳ ಮನಸ್ಸು ಮುರಿದು ಹೋಯಿತು. ಗಾಯತ್ರಿ ದೇವಿ ತನ್ನನ್ನು ಪದ್ಮಿನಿಯಾಗಿ ನೋಡಬಲ್ಲರೆ ಹೊರತು ಸೊಸೆಯಾಗಿ ನೋಡಲಾರರು ಎಂದು ಮನದಟ್ಟಾಯಿತು. ಈ ಮದುವೆಯಿಂದ ಯಾರಿಗೆ ಪ್ರಯೋಜನವಾಯಿತು ಎಂಬ ಪ್ರಶ್ನೆಯೂ ಕಾಡಿತು. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.